ಆತ್ಮೀಯ ಪತ್ರಕರ್ತ ಮಿತ್ರರೇ, ಛಾಯಾಗ್ರಾಹಕರೇ, ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ಈ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಸಮಾಜದ ನಮಿತಾ ಆಚಾರ್ಯವರು ಮತ್ತು ಪೂಜಾ ಆಚಾರ್ಯ, ರಿಷಿ ವಿಶ್ವಕರ್ಮ ಮತ್ತು CT ಆಚಾರ್ಯ, ಮೊಗಣ್ಣಾಚಾರ್ಯ, ಇಷ್ಟು ಜನ ನಾವಿದ್ದೇವೆ. ನಿಮಗೆಲ್ಲ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ, ಒಂದು ಹೆಣ್ಣಿನ ಮೇಲೆ ನಡೆದಂಥ ಅತ್ಯಾಚಾರ, ಅದಕ್ಕೆ ಇನ್ನೊಂದು ರೂಪದಲ್ಲಿ ಒಂದು ಮಗುವಾಗಿ ಆ ಮಗುನ ಕಟ್ಕೊಂಡು ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಆ ಕುಟುಂಬದವರು ಮತ್ತು ಆ ಮಗುವಿಗೆ ತಾವೆಲ್ಲ ಬೆಂಬಲವಾಗಿ ನಿಂತು ಈ ಸುದ್ದಿನಲ್ಲಿ ನ್ಯಾಯ ಸಿಗಬೇಕು ಅಂತ ರಾಜ್ಯಾದ್ಯಂತ ಎಲ್ಲರೂ ಕೂಡ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಎಲ್ಲ ಪಾರ್ಟಿಯವರು, ಕಾಂಗ್ರೆಸ್ ಆಗಲಿ, JDS ಆಗಲಿ, BJP ಆಗಲಿ, ಎಲ್ಲ ಹಿಂದುತ್ವದ ಸಂಘ ಸಂಸ್ಥೆಗಳು, ಎಲ್ಲ ಧರ್ಮವನ್ನು ಕೂಡ ನೋಡ್ದಿರ ಎಲ್ಲ ಸಮುದಾಯದವರು ಈ ಒಂದು ಹೋರಾಟದಲ್ಲಿ ಭಾಗಿಗಳಾಗಿದ್ದರು. ಈ ಮಗುವಿಗೆ ನ್ಯಾಯ ಸಿಗಬೇಕು ಅನ್ನೋದು ಕೂಡ ಎಲ್ಲರ ಅಪೇಕ್ಷೆ ಆಗಿತ್ತು. ಆದರೆ ದುರಂತ ಏನಪ್ಪ ಅಂತ ಹೇಳಿದ್ರೆ, ಯಾವ ಮಗುವಿಗೆ ಜನ್ಮಕ್ಕೆ ಕಾರಣಕರ್ತರಾಗಿದ್ದನೋ ಶ್ರೀಕೃಷ್ಣ, ಆತನ ತಂದೆ ತಾಯಿಗಳು ಕೂಡ ಯಾಕೋ ಮನಸ್ಸು ಮಾಡಲಿಲ್ಲ. ಇದೇನು ಅಪರೂಪದ ಪ್ರಕರಣ ಏನೂ ಅಲ್ಲ. ಇದೇನು ಭಾಳ ದೊಡ್ಡ ವಿಶೇಷ ಏನು ನಡೀದೇ ಇರೋವಂಥದ್ದು ಏನು ನಡೆದಿಲ್ಲ. ಇದು ಒಂದು ಸಹಜವಾಗಿ ಏನಾಗಿತ್ತೋ ಅದಕ್ಕೆ ಈ ಥರ ಒಂದು ತಿರುವು ಬಂದಾಗ ಕೆಲವೊಂದು ನಿರ್ಣಯಗಳನ್ನು ಅವರು ತಗೊಂಡು ಇದನ್ನು ಮುಕ್ತಾಯ ಮಾಡಬೇಕಾಗಿತ್ತು. ಆದರೆ ಅವ್ರಿಗೆ ಒಂದೇ ಏನಪ್ಪ ಅಂತ ಹೇಳಿದ್ರೆ, ಸಹಜವಾಗಿ ಅವ್ರಿಗೆ ಅಲ್ಲ, ಎಲ್ರಿಗೂ ಕೂಡ ಬಡವರ ಮೇಲೆ ಯಾವಾಗಲೂ ಒಂದು ಸಂದೇಹ. ಯಾವುದೇ ಬಡವರು ಹೆಣ್ಣುಮಕ್ಕಳು ಏನಾದರೂ ಹೇಳಿದರೆ ಅದಕ್ಕೊಂದು 108 ಕ್ವಶನ್ಸು. ಮೊದಲನೇದಾಗಿ ಅವ್ರ ಬಡತನನೇ ಒಂದು ಕ್ವಶನ್ ಅವ್ರಿಗೆ. ಅದೇ ಶ್ರೀಮಂತರು ಹೇಳಿದ್ರೆ ಅವ್ರು ಹಂಗೆ ಕರೆಕ್ಟ್ ಇರ್ತಾರೆ ಅನ್ನೋದು ಒಂದು ಸಹಜವಾಗಿ ನಡೆಯುವಂಥದ್ದು. ಆದರೆ ಇಲ್ಲಿ ಈ ಬಡತನ ಏನಾಯಿತು ಅಂತ ಹೇಳಿದ್ರೆ ಅನೇಕ ಸಂದೇಹಗಳನ್ನು ಹುಟ್ಟಾಕ್ಬಿಡ್ತು. ಅದಕ್ಕೆ ಭಾಳಷ್ಟು ತಿರಸ್ಕಾರಗಳು, ಅವಮಾನಗಳು, ಬರೀ ಆ ಮಗು ಮತ್ತು ಅವ್ರ ಅಮ್ಮನ ಮೇಲೆ ಅಲ್ಲ, ಇಡೀ ಕುಟುಂಬದ ಮೇಲೆ ಅವರು ಸರಿ ಇಲ್ಲ, ಹಾಗೆ ಹೀಗೆ, ಅದೆಲ್ಲ ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಹೋಗೋದಿಲ್ಲ. ಅಂಥ ಒಂದು ಅತ್ಯಂತ ತಿರಸ್ಕಾರದ ಮಾತುಗಳನ್ನೆಲ್ಲ ಕೇಳಿ ಹೋರಾಟ ಮಾಡಬೇಕಾಗಿತ್ತು. ಮೊದಲನೇದಾಗಿ ಆ ಮಗುಗೆ ಅಪ್ಪ ಅವನೇನಾ ಅನ್ನೋದೇ ಪ್ರಶ್ನೆ. ಅವ್ರ ಹಿಂದೆ ಇದ್ದಂಥ ಅನೇಕ ಸಂದರ್ಭಗಳಲ್ಲಿ ಅವರೆಲ್ಲ ಹೇಗಿದ್ದರು, ಯಾವ ರೀತಿ ಅವರು ಸ್ನೇಹದಲ್ಲಿದ್ದರು, ಯಾವ ರೀತಿ ಅವರು ಕಾಲೇಜ್ ಸಹಪಾಠಿಗಳಾಗಿದ್ದರು, ಒಂದು ಸಹಜವಾಗಿ ಆ ವಯಸ್ಸಿನಲ್ಲಿ ಬರುವಂಥ ಅನೇಕ ಆಸೆ ಆಕಾಂಕ್ಷೆಗಳಿಗೆ ಯಾವ ರೀತಿ ಬಲಿಯಾದರೂ ಅದು ಯಾರೂ ತಗೊಳಕ್ಕೆ ಹೋಗಲಿಲ್ಲ. ಒಂದೇ ವಿಚಾರ, ಆ ಮಗು ನಮ್ಮದಲ್ಲ, ಅವಂದಲ್ಲ, ಅದು ಆ ಹುಡುಗಿಗೆ ಅನೇಕ ಸಂಬಂಧಗಳನ್ನು ಕಟ್ಟಿಬಿಟ್ರು. ಈ ರೀತಿ ಭಾಳ, ನಾನು ಇಲ್ಲಿ ಬಂದಾಗಲೂ ಕೂಡ ನಮ್ಮವರು ಕೆಲವರು ಕೂಡ ಅದೇ ಮಾತು ಹೇಳೋಕ್ಕೆ ಶುರು ಮಾಡಿದ್ರು. ಇಲ್ಲ, ಅವರು ನಡತೆ ಹಂಗೆ ಹಿಂಗೆ ಅಂದರು. ನಾನು ಒಬ್ಬರು ಕೆಳಗಡೆ ಬಿದ್ದಾಗ, ಅನ್ಯಾಯಕ್ಕೆ ಒಳಪಟ್ಟಾಗ ಯಾರೂ ಕೂಡ ಆ ಮನೋಧರ್ಮದಲ್ಲಿ ನೋಡಬಾರ್ದು. ಆ ಮಗು ಹುಟ್ಟಿದೆ, ಆ ಮಗುವಿಗೆ ನ್ಯಾಯ ಹೆಂಗೆ ಸಿಗಬೇಕು ಅನ್ನೋದು ನೋಡಬೇಕು. ಅವರ ನಡವಳಿಕೆಗಳನ್ನು ಇಟ್ಟುಕೊಂಡು ತೀರ್ಮಾನ ಮಾಡೋದಲ್ಲ ಅಂತ ನಾನು ಹೇಳಿದ್ದೆ. ನಮ್ಮನ್ನು ಸಮಾಜದಲ್ಲೂ ಹೇಳಿದ್ದೆ ನಾನು. ಅದಕ್ಕೆಲ್ಲದಕ್ಕೂ ಒಂದೇ ಉತ್ತರ ಬೇಕಾಗಿತ್ತು ಅವ್ರಿಗೆ. ಏನು, ಆ ಮಗು ನಮ್ದ ಇಲ್ಲ, DNA ಮಾಡಿಸ್ಬೇಕು. ಈಗ ಹಿಂದಿನ ಕಾಲದಲ್ಲಿ ನೀವು ನೋಡಿರ್ತೀರಿ, ಯಾರಾದರೂ ಗಂಡ ಹೆಂಡತಿ ಮೇಲೆ ಸಂದೇಹ ಪಟ್ಟರೆ ದೇವಾನುದೇವತೆಗಳೆಲ್ಲ ಕೂಡ ಚಿತೆಗಾರಿ ಪ್ರೂವ್ ಮಾಡಬೇಕಾಗಿತ್ತು. ಆದರೆ ಅದರ ಒಳ್ಳೆಯದೇನಪ್ಪ ಅಂದರೆ, ಡೆಮೋಕ್ರಸಿನಲ್ಲಿ ಈ DNA ಪ್ರಯೋಗಾಲಯಗಳು ಬಂದ ನಂತರ ಅಪ್ಪ ಯಾರು, ಅಮ್ಮ ಯಾರು, ಅವ್ರ ತಾತ ಯಾರು, ಮುತ್ತತ್ತ ಯಾರು ಅಂತ ಒಂದು 10 ಜನರೇಷನ್ ಹೇಳೋ ಟೆಕ್ನಾಲಜಿ ಬಂದ ಮೇಲೆ ಅದಕ್ಕೆ ಹೆಸರು DNA ಆಗೋಯ್ತು. ಈಗ ಸೀತಾದೇವಿ ಥರ ಹೋಗಿ ಬೆಂಕಿಗೆ ಬೀಳುವಂಥದ್ದೇನಿಲ್ಲ, DNA ಮಾಡ್ಬೋದು. ಅದನ್ನೇ ಇಟ್ಟರು ಅವರು ಕೋರ್ಟಲ್ಲೂ ಕೂಡ
ಅದೇ ಕಂಟೆಂಟ್ ತೊಗೊಂಡಿದ್ರು, DNA ಆಗಬೇಕು. ಆಮೇಲೆ ನಿಮ್ಗೆ ಗೊತ್ತಿರೋಂಗೆ ನಾನು ಭಾಳಷ್ಟು ನಮ್ಮ ಕಲ್ಲರ್ಗ ಪ್ರಭಾಕರ್ ಭಟ್ಟರಾಗಿರ್ಬೋದು, ಕಟೀಲ್ ಆಗ್ಬೋದು, ನಮ್ಮ BJP ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ಸವರು, ನಮ್ಮ ಶಾಸಕರು ಎಲ್ರಿಗೂ ಕೂಡ ನಾನು ಮನವಿ ಮಾಡಿದ್ದೆ. ಅವರೆಲ್ಲರೂ ನಮಗೆ ಸಹಕಾರ ಕೊಟ್ಟರು. ಆದರೆ ಭಾಳಷ್ಟು ಜನರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇದೊಂದು ಟೆಸ್ಟ್ ಆಗಿಬಿಡಲಿ, ಅದಕ್ಕೆ ಹೇಳಿದ್ದು ಬಡವ್ರ ಮಾತನ್ನು ಸಹಜವಾಗಿ ಯಾರೂ ನಂಬೋದಿಲ್ಲ. ಆದರೆ ಇವತ್ತು ಟೆಸ್ಟ್ ಆಯಿತು, DNA ರಿಪೋರ್ಟ್ ಬಂತು, ನಿನ್ನೆ ಬಂತು. ಅದು ಮೊದಲನೇಗೆ ಯಾರು ಸಂಬಂಧಪಟ್ಟಿದ್ದಾರೋ ಅವರಿಗೆ ಪೊಲೀಸ್ ಇನ್ಸ್ಪೆಕ್ಟ್ರು ಮಾಹಿತಿ ಕೊಟ್ಟರು, DNA ಶ್ರೀಕೃಷ್ಣನೇ ಅವರ ಅಪ್ಪ ಆಗಿದ್ದಾನೆ ಅಂತ. ಅದಾದ ನಂತರ ನನಗೂ ಮಾಹಿತಿ ಕೊಟ್ಟರು. ಅದನ್ನು ನಿಮಗೆ ಹೇಳಬೇಕು ಅಂತ ನಾನು ಇವತ್ತು ನವರಾತ್ರಿ ನಡೀತಾ ಇದ್ರೂ ಕೂಡ ನಿಮ್ಗೆ ಹೇಳ್ಬೇಕು. ಯಾಕಂದರೆ ನೀವೆಲ್ಲ ಭಾಳ ಇದ್ರ ಹಿಂದೆ ನಿಂತು ಮಾಡಿದರೆ ನಿಮಗೆ ಮೊದಲನೇ ಸುದ್ದಿ ಕೊಡಬೇಕು ಅಂಥೇಳಿ ನಾನು ಬಂದೆ. ಇಷ್ಟೆಲ್ಲ ಹೇಳೋ ಉದ್ದೇಶ ಏನು ಅಂತ ನಿಮ್ಗೆ ಗೊತ್ತು. ಆದರೆ ಈಗಿನ ಮುಂದೆ ಏನು ಮಾಡಬೇಕಪ್ಪ ಅಂದ್ರೆ ನನ್ನ ಅಭಿಪ್ರಾಯ ಇತ್ತು, ಅವರವರು ಏನಾದರೂ ಆಗ್ಬೋದು. ಇನ್ನು ಕೇಸಿಗೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಬೇಕು ಅನ್ನುವಂಥದ್ದು ನಮಗೆ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ. ಕಾನೂನು ಪ್ರಕಾರ ಅಲ್ಲ, ಅದು ಸಿಕ್ಕುತ್ತೆ, ಕೋರ್ಟಲ್ಲಿ ಸಿಕ್ಕುತ್ತೆ. ಅದು ಅಲ್ಲ, ಅದು ನಾನು ಕೊಡೋಂಗಿಲ್ಲ ಅಷ್ಟೇ. ಅಷ್ಟಾಗಿ ನಮಗೆ ಕಾನೂನು ನಾನು ನೋಡಿದ್ದೆ. ಅಲ್ಲ, ಇದು ಕೋರ್ಟಿಗೆ ನೆನ್ನೆ ಸಬ್ಮಿಟ್ ಮಾಡಿದ್ದಾರೆ ಕೂಡ. ನೆನ್ನೆ ಸಬ್ಮಿಟ್ ಆಗಿದೆ ಸಂಜೆ. ಹೌದು, ಇಲ್ಲೇ ಪುತ್ತೂರಿನಲ್ಲಾಗಿದೆ. ಹೌದು. ಅದು ಶೀಲ್ಡ್ ಕವರ್ ಬರ್ತದೆ. ಆ ಶೀಲ್ಡ್ ಕವರ್ ಓಪನ್ ಮಾಡಿ ಅಲ್ಲಿ ಕೋರ್ಟ್ ಕೊಟ್ಟಾದ್ಮೇಲೆ ನಮಗೆ ಹೇಳಿದ್ದಾರೆ ಅದಲ್ಲ. ಹಾಗೆ ಇದು ಈಗ ನಾನು ಹೇಳೋದು ಹೋರಾಟದ ಮೂಲಕ. ಇನ್ನು ಅವರೇನು ಅವ್ರು ಗೆಲ್ಲೋಕ್ಕಾಗೋಲ್ಲ. ಅಪ್ಪ ಅಂತ ಅನ್ಸ್ಕೊಂಡ್ಮೇಲೆ ಏನು ಹುಡುಕ್ತಾರೆ ಅವರು? ಏನು ಬೇಕಾಗಿದೆ ಈಗ? ಒಂದು ಆ ಹುಡುಗಿನ ತಿರಸ್ಕಾರ ಮಾಡಬೇಕು, ಹಂಗೆ ಮಾಡೋಕ್ಕೆ ನಾವು ಬಿಡೋದಿಲ್ಲ. ಒಂದು ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು, ಯಾಕಂದರೆ ಜಗನ್ನಿವಾಸ್ ಅವ್ರನ್ನ ನಾನು ಇವತ್ತವರೆಗೂ ಭೇಟಿ ಮಾಡಿಲ್ಲ, ಅಂತ ಅವಕಾಶ ಅವರು ಕೊಟ್ಟಿಲ್ಲ. ನಾನು ಬಯಸಿದ್ದೆ, ನನಗೆ ಸಿಗಲಿಲ್ಲ. ಅವರು ತಾಯಿ ಶಿಕ್ಷಕರಾಗಿದ್ದಾರಂತೆ, ಅವರು ಟೀಚರ್ ಆಗಿದ್ದರಿಂದ ಅವರೆಲ್ಲ ತಿಳ್ಕೊಂಡಿರ್ತಾರೆ. ಇಂಥ ಸಂದರ್ಭಗಳು ಬಂದಾಗ ಅವರ ಮಗನ ಭವಿಷ್ಯದ ಕಡೆ ಅವರು ಆಲೋಚನೆ ಮಾಡಬೇಕು. ಈಗ ನಮಗಿರೋ ಒತ್ತಡ ಹೇಗಿದೆ ಅಂತ ಹೇಳಿದ್ರೆ, ಬೇರೆಯವ್ರು ಹೇಳೋದು ಇಲ್ಲ, ಅಷ್ಟು ಅನ್ಯಾಯ ಮಾಡಿ ನಿಮ್ಮ ಸಮಾಜಕ್ಕೇನೆ ಆತ ಒಂಥರ ನಿರ್ಲಕ್ಷ್ಯ ತೋರಿದ್ದಾರೆ, ಯಾಕೆ ಬಿಡಬೇಕು, ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಅಂತ. ಆದರೆ ನಾವು ಯಾವುದೂ ಅದಕ್ಕೆ ಒಪ್ಪೋದಿಲ್ಲ. ಆ ಗಂಡ ಹೆಂಡತಿಯಾಗಿ ಬಾಳಿ ಆ ಹುಟ್ಟಿರೋ ಮಗುಗೆ ಅವನ ಅಪ್ಪನ ಪ್ರೀತಿ ಸಿಗಬೇಕು. ಸಮಾಜದಲ್ಲಿ ತಂದೆ ಇಲ್ಲ ಅಂದರೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್. ಅದು ಬದುಕಿದ್ದಾಗಲೇ ತಂದೆ ನನಗೆ ಹಿಂಗೆ ಮಾಡಿಬಿಟ್ಟ ಅಂತೇಳಿ ಆ ಮಗುವಿನ ಮನಸ್ಸಿನ ಮೇಲೆ ಬಿದ್ದರೆ ಇವತ್ತಲ್ಲ ನಾಳೆ ಆ ಮಗು ಯಾವ ರೀತಿ ಆಗುತ್ತೆ ಅನ್ನೋದು ಅವ್ರ ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು. ಈಗ ಟ್ರಯಲ್ ಮುಂದಿನ ವಾರದಿಂದ ನಡೆಯುತ್ತೆ. ಯಾವುದೇ ಕಾರಣಕ್ಕೆ ಕಾನೂನು ಪ್ರಕಾರ ಆತ ಆ ಮಗುವಿನ ತಂದೆ ಅಲ್ಲ ಅನ್ನೋದು ಎಲ್ಲೂ ಇಲ್ಲ ಅನ್ನೋಕ್ಕಾಗೋದಿಲ್ಲ. ನಮ್ಮ ಮನವಿ ಅಷ್ಟೇ, ಆ ಮಗುವಿಗೆ ಅಪ್ಪ ಬೇಕು, ಆ ಹುಡುಗಿಗೆ ಮದುವೆ ಮಾಡಿಕೊಂಡು ಆ ಮನೆ ತುಂಬಿಸ್ಕೋಬೇಕು. ಮತ್ತು ಎಲ್ಲ ಅವರೇನು ಕೇಳ್ತಾರೆ ಅದನ್ನು ಸಮಾಜದ ಒಬ್ಬ ಅಧ್ಯಕ್ಷನಾಗಿ ನಾನೇ ನಿಂತು ಮಾತುಕತೆಯನ್ನು ಮಾಡ್ತೀನಿ. ಆ ಒಂದು ಸಂಸಾರ ಹುಟ್ಟಾಕೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕೋ ನಾನು ಅವ್ರ ಜೊತೆ ನಿಂತು ಸಹಕಾರ ಕೊಡ್ತೀನಿ. ಇದನ್ನು ಸಮಾಪ್ತಿ ಮಾಡಬೇಕು. ಆಮೇಲೆ ಇದರಿಂದ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಪಾಠ ಆಗಬೇಕು. ಲಕ್ಷಾಂತರ ಈ ಥರ ಪ್ರಕರಣಗಳು ದೇಶದಲ್ಲಿ ನಡೀತವೆ. ಎಲ್ರಿಗೂ ಇದೇ ಥರ ನ್ಯಾಯ ಸಿಗುತ್ತೆ ಅಂತ ಭಾವಿಸಬಾರ್ದು. ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತಾರೆ, ನಂಬಿಕೆ ಮೇಲೆ ಕಾಲೇಜುಗಳಿಗೆ ಕಲಿಸ್ತಾರೆ. ಅವರು ಒಂದೊತ್ತಿದ್ದು ಮಕ್ಕಳು ಮೂರೊತ್ತು ತಿನ್ನಬೇಕು ಅನ್ನೋ ಒಂದೇ ಒಂದು ಗುರಿನಲ್ಲಿ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡ್ತಾರೆ. ಈ ಥರ ತಪ್ಪುಗಳನ್ನು ಮಾಡಲೇಬಾರ್ದು. ತಂದೆ ತಾಯಿ ಸಂಸಾರ ಸಂಬಂಧಗಳ ಬಗ್ಗೆ ಒಂದು ಬದ್ಧತೆಯಿಂದ ನಡ್ಕೋಬೇಕು. ಎಲ್ರಿಗೂ ಈ ಥರ ನ್ಯಾಯಾಲಯಕ್ಕೆ ಹೋಗಿ ಅವನೇ ನಿಮ್ಮಪ್ಪ ಅನ್ನೋಂಥ ತಂದು ತೋರಿಸೋವಂಥ ಸಂಖ್ಯೆ ತುಂಬ ಕಡಿಮೆ. ಅದಕ್ಕೆ ಇದೊಂದು ಪಾಠವೂ ಆಗಬೇಕು ಹೆಣ್ಣು ಮಕ್ಕಳಿಗೆ. ಅದಕ್ಕೆ ಇದಕ್ಕೋಸ್ಕರ ಎಷ್ಟು ಜನ ಪಾಪ ಭಾಳ ರಾಜ್ಯಾದ್ಯಂತ ಆ ಮಗುಗೆ ಅಪ್ಪ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೆ, ಆ ಮಗು ತಬ್ಬಲಿ ಆಗಬಾರ್ದು ಅಂತ ಒಂದೇ ಕಾರಣಕ್ಕೆ ಇವರೆಲ್ಲರೂ ನಿಂತು ಮಾಡಿದ್ದಾರೆ. ಅವ್ರಿಗೂ ಕೂಡ ಈ ಮಾಹಿತಿ ಹಂಚ್ಕೋಬೇಕು ನಿಮ್ಮ ಮುಖಾಂತರ ಅಂತ ನಾನು ಬಂದಿದ್ದೇನೆ. ಇಷ್ಟು ನಿಮ್ಮ ಹತ್ರ ಹೇಳಬೇಕು ಅಂತ. ಮುಂದೆ ಕಾನೂನು ವ್ಯವಸ್ಥೆಯಲ್ಲಿ ನಡೆಯುತ್ತೆ. ನಾನು ಪದೇ ಹೇಳ್ತಾ ಇದ್ದೇನೆ,
ಕಾನೂನು ಸಂವಿಧಾನದಲ್ಲಿ ಭಾಳ ಕಠಿಣವಾಗಿದೆ. ಅದು ಯಾರನ್ನೂ ಬಿಡೋದಿಲ್ಲ, ಯಾವುದಕ್ಕೂ ಮುಲಾಜಿಗಿರಿ ಇಲ್ಲ. ಇದನ್ನೇನಾದ್ರೂ ನಾವು ಸಾಫ್ಟಾಗಿ ನಂಜುಂಡಿಯವರು ಮಾತಾಡ್ತಾ ಇದ್ದಾರೆ ಅನ್ನೋಂಥ ಬೇರೆ ರೀತಿ ಆಲೋಚನೆ ಮಾಡಬಾರ್ದು. ನಮ್ಮ ಸಮಾಜ ಸಾಮಾಜಿಕವಾಗಿ ದುರ್ಬಲ ಇರ್ಬೋದು, ಅದರ ಹೋರಾಟಗಳಲ್ಲಿ ದುರ್ಬಲ ಅಲ್ಲ. ನಾವು ಈ ಥರ 100 ಪ್ರಕರಣಗಳು ಬಂದ್ರೂ ಗೆಲ್ಲೋ ಅಂಥ ಸಾಮರ್ಥ್ಯ ನಮಗಿದೆ. ಆದರೆ ಇದು ಸಂಸಾರ. ಇದು ನಾವು ತಲೆ ತಗ್ಗಿಸೇ ಅವ್ರ ಹತ್ರ ಮಾತುಕತೆಗೆ ಹೋಗ್ತೀವಿ. ನಾನು ಬಿಕಾಸ್ ನಾವು ಹೆಣ್ಣು ಮಗು ಪ್ರಾಯರು ಇರ್ತೀವಿ. ನಾವು ತಪ್ಪಾಗೋಗಿದೆ, ಕ್ಷಮಿಸುವಂಥ ಔದಾರ್ಯ ಮನಸ್ಸನ್ನು ಅವ್ರ ತಂದೆ ತಾಯಿಗಳು ತಗೋಬೇಕು. ಮತ್ತು ಆ ಸಮಾಜದಲ್ಲಿ ಭಾಳಷ್ಟು ಜನ ಮುಖಂಡರುಗಳಿದ್ದಾರೆ, ಅವರೆಲ್ಲ ಆಲೋಚನೆ ಮಾಡಬೇಕು. ಆಮೇಲೆ ನಿಮಗೆಲ್ಲ ಗೊತ್ತಿರೋಂಗೆ ಏನು ಹಿಂದುತ್ವ 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 ಅಂತ ಇವತ್ತು ಈ ದೇಶ ಆಡ್ತಾ ಇದೆ. ಹಿಂದುತ್ವದ ಮೂಲ ಪುತ್ತೂರಿನಲ್ಲಿದೆ. ಪುತ್ತೂರು ಇಡೀ ಹಿಂದುತ್ವದ ಒಂದು ಮುಖವಾಣಿಯಾಗಿದೆ. ಆ ಸ್ಥಳದಲ್ಲಿ ಹಿಂದುತ್ವಕ್ಕೆ ಒಂದು ಮೆರುಗು ತಂದು ಕೊಟ್ಟಂಥ ಒಂದು ವಿಶ್ವಕರ್ಮದ ಸಮಾಜದ ಒಂದು ಹೆಣ್ಣು ಮಗುವಿನ ಮೇಲೆ ಆಗಿರೋ ಅನ್ಯಾಯಕ್ಕೆ ಆ ಹಿಂದುತ್ವನೇ ನಂಬಿ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥವ್ರೆಲ್ಲರೂ ಕೂಡ ತಿರುಗಿ ನೋಡಿ ನ್ಯಾಯ ಕೊಡಿಸ್ಬೇಕು. ಅದಕ್ಕೆ ನಾನಿಲ್ಲಿ ಏನು ಮಾಡೋಕ್ಕೆ ಬಂದಿಲ್ಲ. ನಾನು ಇವತ್ತು ಈ ವಿಚಾರನ ಯಾರೆಲ್ಲ ಹೋರಾಟ ಮಾಡಿದ್ರು, ಹಿಂದುತ್ವವಾದಿಗಳು ಯಾರೆಲ್ಲ ಇದಕ್ಕೆ ಬಗ್ಗೆ ಹೋರಾಟಕ್ಕೆ ಸಹಕಾರ ಮಾಡಿದ್ರು, ಅವರೇ ಇದನ್ನು ತೀರ್ಮಾನ ಮಾಡಿ ಅವಳಿಗೆ ಮದುವೆ ಮಾಡಿಸ್ಲಿ, ಅವರೇ ಮಾಡಿಸ್ಲಿ. ಬಜರಂಗ ದಳ ಇದೆ, ಶ್ರೀರಾಮ್ ಸೇನೆ ಇದೆ, BJP ಇದೆ, ಕಾಂಗ್ರೆಸ್ ಇದೆ, ಅಶೋಕ್ ರೈ ಅವರಿದ್ದಾರೆ ನನ್ನ ಸ್ನೇಹಿತರು, RSS ಇದೆ, ಮಹಿಳಾ ಸಂಘಟನೆಗಳಿದೆ. ಇವರೆಲ್ಲ ಇವತ್ತು ಹಿಂದುತ್ವದ ಒಂದು ಪ್ರತಿರೂಪ. ವಿಶ್ವಕರ್ಮ ಸಮಾಜ, ವಿಶ್ವಕರ್ಮ ಸಮಾಜನೇ ಒಂದು ಸಾಂಸ್ಕೃತಿಕ ಸಮಾಜ. ಆ ಸಮಾಜದ ಹೆಣ್ಣುಮಗು ಮೇಲೆ ನಡೆದಿರೋ ಅನ್ಯಾಯ ಇದು. ಇದಕ್ಕಿಂತ ಇನ್ನೊಂದು ಬೇಕಾಗಿಲ್ಲ ಹೋರಾಟಕ್ಕೋ ನ್ಯಾಯ ಕೊಡಿಸೋದಕ್ಕೋ. ಇದನ್ನು ಕೊಡಿಸ್ಬೇಕು ಅಂತ ನಾನು ಈ ಕ್ಷೇತ್ರದ ಪುತ್ತೂರಿನಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ, ಎಲ್ಲ ಮುಖಂಡರುಗಳಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಈ ಮಗುವಿಗೆ, ಈ ಫ್ಯಾಮ್ಲಿಗೆ ಒಂದು ಅವಕಾಶ ಮಾಡಿಸ್ಕೊಡಿ. ನಾನೆಲ್ಲೋ ಬೆಂಗಳೂರಿಂದ ಬಂದು ನಾನು ಹೋರಾಟ ಮಾಡೋದಕ್ಕೂ ನಮ್ಮ ಸಮಾಜ ನಿಂತು ಹೋರಾಟ ಮಾಡಿದ್ರೆ ಹಿಂದುತ್ವಕ್ಕೆ ಅವಮಾನ ಇದೆ. ನಾವು ಮಾಡಿದ್ರೆ ಹಿಂದುತ್ವಕ್ಕೆ ಅವಮಾನ ಇದೆ. ಅದಕ್ಕೋಸ್ಕರ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೇನೆ, ಇದರಲ್ಲಿ ಎಲ್ಲರೂ ಒಂದು ದೊಡ್ಡ ಮನಸ್ಸು ಮಾಡಿ ಇದನ್ನು ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಮಾಡೋದಕ್ಕೆ ಸಹಾಯ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಕೇಳ್ಕೊತೇನೆ. ಈಗ ನೀವಾಗಿ ಮೇಡಮ್ ಕಡೆ ಮನೆಯವರಾಗಿ ಈಚೆಯವರ ಮನೆಯಲ್ಲಿ ಮುಖಾಮುಖಿ ಆಗಿಲ್ಲ ಈ ಪ್ರಕರಣ. ನೀವು ತುಂಬ ಪ್ರಯತ್ನ ಪಟ್ಟಿ ಆಗಿಲ್ಲ. ಈಗ ನೀವು ಹೇಳಿದಾಗೆ ಬಯಾಲಜಿಕಲ್ ಫಾದರ್ ಅನ್ನೋದು ಕನ್ಫರ್ಮ್ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಹೌದು ಸರ್. ಈಗ ಇನ್ನೂ ಕೂಡ ಕೋರ್ಟಲ್ಲಿ ನಡೀತಾನೆ ಇರುತ್ತೆ ಕೇಸು. ಹೌದು. ಅದೊಂಥರ ಕೋರ್ಟ್ ತನ್ನದೇ ಆದ. ಹೌದು ಸರ್. ಸೊ ಈ ಮುಖಾಮುಖಿಯನ್ನು ಈಗ ನೀವು ಇನ್ನೂ ಕೈ ಬಿಡ್ತೀರಾ? ಈಗ ಹೇಳುವ ಪ್ರಕಾರ ಅವ್ರು ಮಾಡಲಿ ಅಂತಂದ್ರೆ ನೀವು ಕೈ ಬಿಡ್ತೀರಾ? ಇಲ್ಲ, ನಾನು ಅವರಿಗೆ ಮೊದಲನೇ ಸ್ಥಾನ ಬಿಟ್ಕೊಡ್ತೀನಿ ಅಂತ. ನಾನು ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ನಂಜುಂಡಿಯವರೇ ನೀವು ಆದಮೇಲೆ ಯಾಕೆ ನನಗೆ ಹೇಳಲಿಲ್ಲ ಅಂತ ಆರೋಪ ಬೇಡ ಅಂತ. ಈಗ ನಿಮ್ಮ ಮುಖಾಂತರ ಹೇಳ್ತೀನಿ, ನಾನು ಫೋನಲ್ಲೂ ಮಾತಾಡ್ತೇನೆ. ಅವರು ಮಧ್ಯಸ್ಥಿಕೆ ವಹಿಸ್ಕೊಳ್ಳಿ, ನಾನು ಇಡ್ತೇನೆ ಜೊತೆಲಿ. ಇವ್ರಿಗೊಂದು ನೆಲೆ ಕಾಣೋವರೆಗೂ ನಾನು ಒಂದೇ ಒಂದು ಹೆಜ್ಜೆನೂ ಹಿಂದೆ ಇಡೋದಿಲ್ಲ. ಆದರೆ ನನ್ನ ಸ್ಥಾನದ ಏನು ಮೊದಲನೇ ಸ್ಥಾನದಿಂದ ಅದನ್ನು ಅವ್ರಿಗೆ ಕೊಡ್ತೇನೆ, ನೀವು ಮಾಡಿ ಅಂತ. ಯಾಕಂದರೆ ಈ ಕ್ಷೇತ್ರದವರು ಆಕೆಗೆ ರಕ್ಷಣೆ ಕೊಡ್ಬೇಕು ಸರ್. ನೀವೇ ಕಾಪಾಡಬೇಕು ಆಕೆನ. ಅವ್ರು ಮಾತಾಡ್ತಾರೆ, ಇಬ್ಬರು ಮಾತಾಡ್ತಾರೆ. ಈಗ ಕೇಸನ್ನು ಮುಂದುವರಿಸೋದಕ್ಕೆ ಹೆಚ್ಚಾಗಿ ಇಂಟ್ರೆಸ್ಟ್ ಇಲ್ಲ. ಕೇಸನ್ನು ನಾನು ಏನು ಹೇಳ್ತೀನಿ, ಮೊದಲನೇ ಸ್ಥಾನ ಬಂದು ಸಂಸಾರ ಮಾಡೋದಕ್ಕೆ ಒಂದು ರಾಜಿ ಸಂಧಾನ ಮಾಡ್ಕೊಳ್ಳಿ ಅಂತ. ಇಲ್ಲ ಅಂದ್ಬಿಟ್ರೆ ಬೇರೆ ದಾರಿನೇ ಇಲ್ಲಲ್ಲ. ಕೇಸಂತೂ ವಾಪಸ್ ತೊಗೊಳಕ್ಕಾಗೋದೇ ಇಲ್ಲ. ವಾಪಸ್ ಯಾವಾಗ ತೊಗೋಬೋದು ಅಂದರೆ ಇಬ್ಬರು ಕಾಂಪ್ರಮೈಸ್ ಹಾಕಿ ಇಬ್ಬರು ನಾವು ಒಂದು ಜೀವನ ಕೊಡ್ತೀವಿ ನಾವು ಅಂತ ಅಂದಾಗ ಅದು ನಾನು ಹಿಂದೆ ಹೋಗೋದು ಇಲ್ಲ, ಕೇಸ್ ವಾಪಸ್ಸು ತೊಗೊಳೋದಿಲ್ಲ. ಕರ್ಕೊಂಡೋಗಪ್ಪ ಈಚೆ, ಕರ್ಕೊಂಡೋಗಿ. ಮಗುನ ಹೊರಗಡೆ ರೂಮ್ ಇದೆ ಅಲ್ಲ, ಕೂರಿಸಿ ಮಾತಾಡಿ. ಹಾಂ ಕೇಳಿ. ಹಾಂ ಕೇಸಲ್ಲಿ ನೀವು ವಾಪಸ್ ತಗೊಳ್ಬೇಕಾದ್ರೆ ಹೌದು, ಜಾಯಿಂಟ್ ಇಬ್ಬರು ಹೋಗಿ ಅವಳಿಗೂ ನಾವು ಮದುವೆ ಮಾಡ್ಕೋತೀವಿ, ಅವ್ರಿಗೆ ನ್ಯಾಯ ಅವರೇ ಹೇಳ್ಬೇಕಲ್ಲ. ಅದಕ್ಕೆ ಬೇರೆ ಹಾಂ ಕಾನೂನು ಈಗ ಅಪ್ಪನ ಪ್ರಶ್ನೆನೇ ಇಲ್ವಲ್ಲ ಸರ್.
ಸಂಸಾರ ಕಂಟಿನ್ಯೂ ಆಗ್ತದೆ. ಅದು ಆಮೇಲೆ ನೋಡೋಣ ಸರ್, ಮದುವೆ ಆಗಲಿ ಸರ್. ಎಂತೆಂಥವ್ರು ಬದಲಾವಣೆ ಆಗಿಲ್ವಾ ಸರ್? ಎಂತೆಂಥವ್ರು ಒಂದು ಹೆಣ್ಣಿಗೋಸ್ಕರ 100 ಜನನ ಕಡ್ದು ಹೋಗ್ಬಿಟ್ಟು ಮತ್ತೆ ಬಂದು ಹೆಣ್ಣನ್ನು ಮದುವೆ ಮಾಡ್ಕೊಂಡಿಲ್ವ ಸರ್? ಎಂತೆಂಥವ್ರು ಏನೇನೋ ಆಗಿಲ್ವ ಸರ್? ಅದು ಹೆಣ್ಣಿಗಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ ಸರ್. ನೋಡೋಣ, ಮದುವೆ ಮಾಡ್ಕೊಳೋಣ. ಆಮೇಲೆ ಅವರಿಬ್ಬರು ಬಾಳ್ವೆ ಸರಿಯಾಗಿ ಆಗೋದಿಲ್ಲ ಅಂತ ನಾವ್ಯಾಕೆ ತೀರ್ಮಾನ ಮಾಡಬೇಕು? ಒಳಗಡೆನೇ ಅವರಿಬ್ಬರು ಚೆನ್ನಾಗೂ ಇರ್ಬೋದಲ್ಲ ಸರ್, ಇವತ್ತಿಗೂ ಚೆನ್ನಾಗಿರ್ಬೋದು, ನನಗೂ ಗೊತ್ತಿಲ್ಲದೆ ಇರ್ಬೋದು ಅದು, ಅಲ್ವಾ ಸರ್? ಸರ್, ಒಂದು ಮಗುಗೆ ಜನ್ಮ ಕೊಡ್ತಾನೆ, 7 ವರ್ಷ ಜೊತೇಲಿ ಇರ್ತಾನೆ ಅಂದ ತಕ್ಷಣ ಅದು ಗಂಡ ಹೆಂಡತಿಗಿಂತ ಮೀರಿರೋ ಸಂಬಂಧ ಸರ್ ಅದು. ನಾನು ಅಂದ್ಕೊಳೋದು, ಈಗ ನಾನು ಮದುವೆ ಮಾಡಿದಾಗ ನನ್ನ ಹೆಂಡ್ತಿ ನೋಡಿ ಒಪ್ಕೊಂಡು ಮದುವೆ ಆಗಿರೋದು, ಇದು ಹಂಗಲ್ಲ. ಇದು ಅವ್ರು 7 ವರ್ಷ ಜೊತೆಯಲ್ಲೇ ಇದ್ದ ಕ್ಲಾಸ್ಮೇಟ್ಗಳವರು ತುಂಬ ಅರ್ಥ ಮಾಡ್ಕೊಂಡಿರ್ತಾರೆ. ನಾನು ಹೇಳೋದು ನನ್ನ ಅಭಿಪ್ರಾಯ, ಹಿಂಗೆ ಆಗಿದೆ ಅಂತ ಹೇಳೋಲ್ಲ ನಾನು. ಸರ್, ಈಗ DNA ಟೆಸ್ಟ್ ರಿಪೋರ್ಟ್ ಬಂದಿದೆ, ಈಗ ನಿಮ್ಮ ನೆಕ್ಸ್ಟ್ ನಡೆ ಏನು ಇದೆ? ಈಗ ನಿಮ್ಮ ಮುಖಾಂತರ ಹೇಳಿದ್ನಲ್ಲ ಮಾತಾಡ್ಸೋದು, ಅವ್ರಿಗೆಲ್ಲ ಈಗ ಮಾತಾಡ್ತೀನಿ ಸರ್. ಈಗ ಯಾಕಂದರೆ ನಿಮ್ಗೆ ಹೇಳ್ಬಿಟ್ಟೆ ನಾನು ಅವ್ರಿಗೆಲ್ಲ ಮಾತಾಡಬೇಕು ಅಂತ, ಮೊದಲು ನಿಮ್ಗೆ ಹೇಳ್ಬೇಕು ಅಂದರೆ ಯಾರ ಹತ್ರನೂ ನಾನು ಮಾತಾಡಿದ್ದು, ಈಗ ನಿಮ್ಮ ಹತ್ರನೇ ಮಾತಾಡಿದ್ದು ಈ ವಿಚಾರ. ಆರಂಭದಲ್ಲಿ ರಾಜಕೀಯ ಮುಖಂಡರ ಜೊತೆ ಹೇಳಿದ್ದೀರಿ, ಅವರ ಗಮನಕ್ಕೆ ತಂದಿದ್ದೀರಿ ಅಂತ ಹೇಳಿ. ಹೌದು, ಈಗ ಏನೇ ವರದಿಯನ್ನು ಅವರ ಗಮನಕ್ಕೆ ತಂದು ಈಗ ಮಾಡ್ತೀನಿ ಸರ್, ಇವತ್ತೇ ಮಾಡ್ತೀನಿ, ಇನ್ನು ಹೋಗೋವಾಗ ಮಾತಾಡ್ತೀನಿ. ಈಗ ಅವರಿಗೆ ಮೊದಲ ಹಂತದಲ್ಲಿ DNA ಟೆಸ್ಟ್ ನಿನ್ನೆನೇ ಗೊತ್ತಾಗಿದೆ ಸರ್, ಆರೋಪಿಗಳು ನಿನ್ನೆನೇ ಗೊತ್ತಾಗಿದೆ. ಆರೋಪಿ ಗೊತ್ತಾಯ್ತು. ಓ ಎಸ್. ಸರ್, ಈಗ ಈಗ ಈ ಹಿಂದೆ ನೀವು ಮಾತಾಡಿದ್ರಿ ಹೌದು ಸರ್, ಅಲ್ವಾ? ಹೌದು ಸರ್. ಪ್ರಭಾಕರ್ ಜೊತೆ ಹೌದು ಸರ್. ಮಾತಾಡಿದ್ರಿ, ಆಗ ರೆಸ್ಪಾನ್ಸ್ ಸಿಕ್ಕಿಲ್ಲ. ಸಿಕ್ಕಿತ್ತು, ಮಾಡ್ತೀನಿ, ಇಂದ ಟ್ರೈ ಮಾಡ್ತೀನಿ, ಅವರು ಮನವೊಲಿಸ್ತೀವಿ ಅಂತ ಹೇಳಿದರು. ಯಾವಾಗ ಇನ್ನೊಂದು ಹೇಳಿದ್ರೆ ನೀವು ಹೇಳಿದ್ರೆ ಯಾವುದಕ್ಕೂ DNA ಬರಲಿ ಅಲ್ವಾ? ಎಲ್ಲೋ ಅಂದ್ರೆ ಅವರಿಗೆ ಒಂದು ಡೌಟ್ ಇರ್ಬೇಕು ಅಲ್ವಾ? ಇರ್ಬೋದು. ಸಹಜವಾಗಿ ಇರುತ್ತಲ್ಲ ಸರ್, ಪಾಸಿಟಿವ್ ಬರ್ತದ ನೆಗೆಟಿವ್ ಬರ್ತದ ಅಲ್ವಾ ಸರ್? ಈಗ ಕ್ಲಿಯರ್ ಆಗಿದೆ ಅಲ್ವಾ ಸರ್? ಈಗ ಅವ್ರು ಏನು ಅದಕ್ಕೆ ನಾನು ಹೇಳಿದ್ದು, ಇನ್ನು ಎಲ್ಲೋಗಿ ಏನು ಮಾಡ್ತೀರಾ? ಮನುಷ್ಯತ್ವ ಇರೋ ಯಾವ ವ್ಯಕ್ತಿನೂ ಅಪ್ಪ ಮಾಡಿ ಸಾಕು ನೀನು, ಅವ್ರ ಮಗು ಕೊಟ್ಟಾಯ್ತು, ಆಯಿತು ಬಂದ್ಬಿಡು ನೀನು ಅಂತ ನನಗೆ ಗೊತ್ತಿರೋ ಮನುಷ್ಯರು ಯಾರು ಹೇಳೋದಿಲ್ಲಲ್ಲ. ಈಗ ಒಂದು ವೇಳೆ ನಾನು ಹೇಳ್ತೀನಿ ಸರ್, ಆ ಮಗುಗೆ ಅವನ ಅಪ್ಪ ಅಲ್ಲ ಅನ್ನೋದೇನಾದರೂ DNA ಬಂದಿದ್ದರೆ ಈ ಹುಡುಗಿ ಸ್ಥಿತಿ ಏನು ಸರ್? ಏನು ಸರ್, ಈ ಸಮಾಜ ಎಲ್ಲ ತಾಯಿದಿರಿಗೂ ಕೂಡ ಅವ್ರ ಅಪ್ಪ ಯಾರು ಅನ್ನೋದು ಅವರ ಅತ್ತೆ ಮಾಮನಿಗೆ DNA ಮಾಡಬೇಕು ಅನ್ನೋದು ಆಗಿಬಿಟ್ರೆ ನಾವು ನೀವಲ್ಲ ಇಲ್ಲಿ ಕೂರಂಗೆ ಇಲ್ವಲ್ಲ ಸರ್? ಹಾಂ, ಒಂದು ಹೆಣ್ಣು ಹೇಳಿದಾಗ ಆಯಿತು, ಕಾಂಟ್ರವರ್ಸಿ ಇದೆ, ನೀವು ನಂಬಿಲ್ಲ, ಓಕೆ, ಇದ್ರ ಮೇಲೆ ಏನು ಮಾಡ್ತೀರಾ? ಈಗ ಆ ಮಗು ಆ ಮನೆ ವಾರಿಸ್ತದಾರ ಸರ್ ಅವನು? ಇವತ್ತು ಸಣ್ಣ ಮಗು ಸರ್, ನಾಳೆ ದೊಡ್ಡವನಾದರೆ ನಮ್ಮ ತಾತ ಯಾರು ಅಂದರೆ ಜಗನ್ನಿವಾಸ ಅಂತಾನೆ, ಯಾರೂ ಅವ್ನು ಅಲ್ಲಾಡ್ಸೋಕ್ಕಾಗಲ್ಲ. ನಮ್ಮಪ್ಪ ಶ್ರೀಕೃಷ್ಣ ಅಂತಾನೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮತ್ತು ಇನ್ನೇನು ಬೇಕು ಸರ್? ಇವತ್ತು ನಾವಿರ್ತೀವಿ, ನಾಳೆ ಏನು ಗೊತ್ತಿಲ್ಲ ಯಾವೊಂದು. ಮಗುನೇ ಒಂದು ವಂಶ ಉದ್ಧಾರಕ ಬಂದಿದ್ದಾನೆ, ಖುಷಿ ಪಡಬೇಕು ಅವರು, ಮಾನವೀಯತೆ ದೃಷ್ಟಿಯಿಂದ ಖುಷಿ ಪಡಬೇಕು ಅವರು. ಖುಷಿ ಪಟ್ಟಿಲ್ಲ, ಖುಷಿ ಪಡ್ತಾ ಇದ್ರಿ, ಈ ಸಮಸ್ಯೆ ಇರ್ತಿರ್ಲಿಲ್ಲ. ಅಲ್ಲ, ಅವ್ರಿಗೆ ಏನಾಗಿತ್ತು, ನನಗೆ ನನ್ನ ಅಭಿಪ್ರಾಯ ಸುಮ್ಗೆ ಹೇಳ್ತೇನೆ ನಾನು, ನನ್ನ ಅಭಿಪ್ರಾಯದ ಪ್ರಕಾರ DNA ನನ್ನ ಮಗಂದು ಬರಲ್ಲ ಅಂತ ಇರ್ಬೋದು. ಯಾಕಂತ ಹೇಳಿದ್ರೆ ಹೇಳೋ ಮಾತಲ್ಲ ಹಂಗೆ ಇತ್ತಲ್ಲ, ಬೇರೆಯವರು ಅಲ್ಲ, ನಮ್ಮ ಸಮಾಜದವರೇ ನನಗೆ ಹೇಳಿದ್ರಲ್ಲ. ಅಲ್ಟಿಮೇಟ್ ಆಗಿ ಈಗ ಅವನ ತಂದೆ, ಸಮಾಜ, ಊರಿನವರು ಏನು ಬೇಕು ಅಂತ ಕತೆ ಹೇಳಿ, ಬಟ್ ಪರ್ಸನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಅವನಿಗೆ ಗೊತ್ತಿರ್ಬೇಕಿತ್ತಲ್ಲ, ನಾನೇ ಸರ್ ಹಂಗೆ ಗೊತ್ತಿದ್ದಿದ್ರೆ ಕೇಸೇ ಇಲ್ಲವಲ್ಲ ಸರ್? ಅದನ್ನೇ ಕೇಸೇ ಇಲ್ಲ. ಇರ್ಬೋದಿತ್ತಲ್ಲ. ಈಗ ಈ ಪ್ರಕರಣದಲ್ಲಿ ನೀವು ತುಂಬ ಅವಮಾನವನ್ನು ಅನುಭವಿಸ್ತೀರಿ. ನೀವು ಕೂಡ ಅವನ ಜೊತೆಗೆ ಮಗಳನ್ನು ಕಟ್ಟಿಕೊಡ್ಲಿಕ್ಕೆ ನಿಮಗೆ ಮನಸ್ಸು ರೆಡಿ ಇನ್ನು ನನ್ನ ಜೊತೆಗೆ ಮೇಡಮ್, ಈಗ ನೀವು ಇನ್ನೊಂದು ಪೂರಕವಾಗಿ ಸರ್ ನಿಮಗೂ ಗಮನಕ್ಕೆ ಈ ಪ್ರಕರಣ ಬೆಳಕಿಗೆ ಬಂದಾಗ ಮೊತ್ತ ಇಲ್ಲಿವರೆಗೆ ಏಕಾಂಗಿಯಾಗಿ ಹೊರಡಿದ್ರು ಇಡೀ ನಿಮ್ಮನ್ನು ಕೂಡ ಸಂಪರ್ಕಿಸಿ ಇಡೀ ಸಮಾಜವನ್ನು ಕರೆಸಿ ಎಲ್ಲರ ಜೊತೆ ಅವರ ಒಂದು ನಿಜಕ್ಕೂ ಸರಿ ಕೊಡಲೇಬೇಕು. ಅಲ್ಲ ಸರ್, ಅದಕ್ಕೆ ಹೇಳೋದು ತಾಯಿ ಅಂತ, ಅದಕ್ಕೆ ಹೇಳೋದು ಹೆಣ್ಣು ಆದಿಶಕ್ತಿ ಅಂತ, ಗಂಡು ಆದಿಶಕ್ತ ಅಂತ ಯಾವನು ಹೇಳಲಿಲ್ಲ. ಅದಕ್ಕೆ ತಾಯಿಯನ್ನು ಹೆಸರಿಗೆ ಕೊಟ್ಟಿರೋದು ದೇವರು. ಮಗಳಿಗೆ ಆಗಬಾರ್ದು ಅನ್ಯಾಯ ಅಂತ ಯಾವ ತಾಯಿ ತನ್ನ ಮಗಳ ಹೊಟ್ಟೆನಲ್ಲಿರುವಂಥ ಒಂದು ಭ್ರೂಣನ ತೆಗಿಬೇಕು ಅಂತ ಅಂದರೆ ಅವಳಿಗೆ ಮದುವೆ ಆಗುತ್ತೆ ಅಂತ ಅಂದ್ಕೊಂಡು ಹೋಗ್ತಾಳೆ ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರೆ ಆ ತಾಯಿ ಉದ್ದೇಶನೇ ಅರ್ಥ ಆಗೋಲ್ಲ ಅಂದರೆ ಏನು ಮಾಡೋದು? ಕರೆಕ್ಟ್ ತಾನೆ ಸರ್? ಅದೇ ಅದು ಜಾಮೀನು ಕ್ಯಾನ್ಸಲ್ ಆಗಿದೆಲ್ಲ, ಈಗ ಅವರು ಮದುವೆಗೆ ಒಪ್ಪಿಕೊಳ್ಳೋದಿದ್ರೆ ನೀವು ಜಾಮೀನು ಮಂಜೂರಾಗಿದೆ, ಕ್ಯಾನ್ಸಲ್ಗೆ ಏನಾದ್ರು ಹಾಕುವ? ಅಲ್ಲ, ಯಾಕೆ ಸರ್? ಅದು ನಡೀತದೆ, ಇನ್ನೂ ಸ್ವಲ್ಪ ದಿನ ಕೊಡೋಣ. ಎಷ್ಟು ಕೊಡ್ತೀರಿ? ಅಲ್ಲ, ಅದು ಬೇಡ ಸರ್,
ನಡೀಲಿ ಈಗ ಸರ್, ಈಗ ಒಂದು ಈ DNA ವರದಿಯನ್ನ ಮತ್ತೆ ಪ್ರಶ್ನೆ ಮಾಡುವಂತ ಅಧಿಕಾರ ಏನಾದ್ರು ಕಾನೂನಿಗೆ ನನಗ ಅಲ್ಲ, ಮಾಡ್ಕೊಳ್ಳಿ, 100 ಸಾರಿ ಅಲ್ಲ ಇದು ನನಗೆ ಗೊತ್ತಿಲ್ಲ ಅವರ ಅಭಿಪ್ರಾಯ. ಮಾಡ್ಕೊಳ್ಳಿ, ಒಂದು ಸಾರಿ ಇನ್ನೊಂದು ಸಾರಿ ಮಾಡ್ಕೊಳ್ಳಿ. ಸರ್, ಈ DNA ನಿಮಗೊಂದು ಸಣ್ಣ ಸೂಕ್ಷ್ಮ ಹೇಳ್ತೀನಿ, ಭಾಳ ಜನಕ್ಕೆ ಗೊತ್ತಿಲ್ಲ. ಚೀಫ್ ಮಿನಿಸ್ಟ್ರಿಗೂ ಕೂಡ ಅದರ ಹಿಂದೆ ಏನಿದೆ ಅಂತ ಗೊತ್ತಾಗ್ಕೊಡ್ದು. ಅದು ಮ್ಯಾಂಡೇಟ್ರಿ DNA. ಈಗ ಮೊದಲು ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇರೆ, ಆದರೆ ಇಂಥ ವಿಚಾರಗಳಲ್ಲಿ ಏನು ಹೇಳ್ತಾರೆ ಅಂದರೆ ಲೈನಲ್ಲೇ ಹೋಗಬೇಕು. ಅವ್ರು ಯಾರು ಇವ್ರು ಯಾರು ಅನ್ನೋದು ಗೊತ್ತಾಗ್ದಿರ DNA ಮಾಡೋದು. ಒಂದು ಸಣ್ಣ ಪ್ರಭಾವನೂ ಕೂಡ ಬೆಳೆಸೋಕ್ಕೆ ಬಿಡೋದಿಲ್ಲ ಅಲ್ಲಿ. ಯಾರೋ ಹೇಳ್ಬಿಡ್ತಾ ಇದ್ರು ಅಂತಂದರೆ DNA ನಾವು ಮಾಡ್ಕೊಂಡ್ಬಿಡ್ತೀವಿ ಅಂತ. ನಾನು ನಕ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ, ಆಯ್ತು ಬಿಡಪ್ಪ ಅಂತ. ನಾವು ಲಾಸ್ಟ್ ಟೈಮ್ ಅವ್ರಿಗೆ ಕೋರ್ಟಲ್ಲಿ ಬಂದಾಗ ಬೇಲ್ ಕ್ಯಾನ್ಸಲೇಷನ್ಗೆ ನಾವು ಮಾತೇ ಆಡಿಲ್ಲ, ನಿಮಗೆ ಗೊತ್ತಿರಲಿ ಅದು. ನಾನೇ ಹೇಳಿದೆ ಅವ್ರು ಬೇಲಾಗಲಿ ಸುಮ್ಮನೆ ಅಂತ. ನಾವು ಹೋಗಲೇ ಇಲ್ಲ, ನೀವು ತಿಳ್ಕೊಳ್ಬೇಕಾದ್ರೆ ಆ ರೆಕಾರ್ಡಲ್ಲಿ PP ನಡೆಸೋದು. ನಾನು ಬೇಕಾದರೆ ಸ್ಪೆಷಲ್ ಸ್ಪೆಷಲ್ PP ಗೌರ್ಮೆಂಟಿಂದ ಹಾಕ್ಸ್ತಾ ಇದ್ದೆ. ಬೇಡ, ಅವ್ನು ಜೈಲಿಗೆ ಕಳಿಸಿದ್ದ, ಏನು ಮಾಡೋದಿದೆ ಅದರಲ್ಲಿ ಅಂತ. ಮಾತಾಡಿ. ಈಗ DNA ಬಂದಿದೆ, ಇನ್ನೂ ಆದರೂ ಅವನಿಗೆ ಅವರ ಮನೆಯವರಿಗೆ ಆಗಲಿ ಅವರಿಗೆ ಆಗಲಿ ಮಗು ಅವರದೇ ಅಂತ ಗೊತ್ತಾಗಿದೆ ಅಲ್ವ. ಇಷ್ಟುವರೆಗೆ DNA ಬರಲಿ ನಮ್ಮದಲ್ಲ ಅಂತ ಹೇಳ್ತಾ ಇದ್ರು. ಹೀಗೆ ಕಾನೂನೇ ಪ್ರೂಫ್ ಮಾಡಿದೆ ತಂದೆ ಯಾರು ಅಂತ. ಇನ್ನು ಮದುವೆಗೆ ಅವರಾಗೆ ಬರಲಿ ಅಂತ ನಾವು ಕಾಯ್ತಿರೋದು. ಮಾಡದಿದ್ರು ಕಾನೂನು ಹೇಳುತ್ತೆ ಮದುವೆ ಆದರೆ ಒಳ್ಳೆಯದು. ಯಾಕೆಂದರೆ ಒಂದು ಮಗುವಿಗೆ ತಂದೆ ಸ್ಥಾನ ಸಿಗ್ತದೆ, ಒಂದು ನನ್ನ ಮಗಳಿಗೆ ಗಂಡನ ಸ್ಥಾನ ಆದರೂ ಸಿಗುತ್ತೆ ಅಲ್ವಾ. ಇಷ್ಟವರೆಗೆ ಅಲ್ಲ ಅಂತ ಹೇಳ್ತಿದ್ದವರು ಈಗ ಪ್ರೂಫ್ ಆಯ್ತಲ್ವಾ ತಂದೆ ಅಂತಾನೆ. ಈ ಘಟನೆ ನಡೆದ ಬಳಿಕ ನಿಮಗೆ ಯಾವ ರೀತಿಯ ಅನುಮಾನಗಳಾಗಿತ್ತು? ಅಂದರೆ ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ? ಅಲ್ಲ, ತುಂಬ ಇದು ಫೇಸ್ ಮಾಡಿದ್ದೇವೆ. ತಾಯಿ ಸರಿ ಇಲ್ಲ, ಮಗಳು ಸರಿ ಇಲ್ಲ, ಎಲ್ಲ ತುಂಬ ಫೇಸ್ ಮಾಡಿದ್ದೇನೆ ನಾನು. ಆದರೂ ನನ್ನ ಮಗಳ ಹತ್ರ ಸತ್ಯ ಇದೆ, ಅದಕ್ಕೋಸ್ಕರ ಇಷ್ಟುವರೆಗೆ ಹೋರಾಡಿದ್ದೇನೆ. ಅದೇ ಮಾಲಿಂಗೇಶ್ವರ ದೇವರನ್ನು ಕೈ ಬಿಟ್ಟಿಲ್ಲ, ನಮ್ಮ ಕುಲದೇವರಾಗಲಿ ನಮ್ಮನ್ನು ಕೈ ಬಿಟ್ಟಿಲ್ಲ. ಆದ ಕಾರಣ ಇಷ್ಟು ನನಗೆ ನ್ಯಾಯ ನನ್ನ ಮಗಳಿಗೆ ಕೊಡಿಸಿದ್ದಾರೆ. ಇನ್ನೂ ಸಿಗುತ್ತೆ ಅಂತ ನಾನು ನಂಬಿದ್ದೇನೆ. ಅವ್ರ ಮಗಳು ಮೇಡಮ್, ನಿಮಗೇನಾದರೂ ಅವ್ರ ಕಡೆಯವರು DNA ಪರೀಕ್ಷೆ ಬಂದ ನಂತರ ಪ್ರೊಸೀಜರ್ ಬಂದರೆ ನೋಡೋಣ ಅಂತ ಏನಾದ್ರು ಹೇಳಿದ್ದಾರೆ? ಇಲ್ಲ, ಯಾವುದೇ ಇದಿಲ್ಲ, ನಮಗೆ ಫೋನ್ ಏನಿಲ್ಲ. ಅವರು ಸಂಪೂರ್ಣವಾಗಿ ವಿರೋಧಿಸಿದ್ದೆ ಅಲ್ವಾ? ನಿಮ್ಮ ಹೋರಾಟವನ್ನು ವಿರೋಧಿಸಿದ್ದೆ ಮತ್ತು ನಿಮ್ಮ ಮಾತುಗಳನ್ನು ಕೂಡ ವಿರೋಧಿಸಿದ್ದೆ. ಯಾವುದಕ್ಕೂ ಬರಲಿಲ್ಲ ಅವರು ನಮಗೆ ಮಾತುಕತೆಗೆ. ಯಾವಾಗ ಹುಡುಗ ಕಾಣಾಗಿದ್ದಾನೆ ಅಲ್ಲಿಂದನೇ ನಮಗೆ ಅವ್ರಿಗೂ ಮಾತುಕತೆ ಇಲ್ಲ. ಈಗ ಬಯಾಲಜಿಕಲ್ ಜಿಯಾಲಜಿಕಲ್ ಫಾದರಿಗೆ ಗೊತ್ತಾದ ನಂತರ ಮಗುವಿಗೆ ಸನ್ ಆಫ್ ಬರೆಯುವ ಪ್ರಕ್ರಿಯೆ ಇದೆ ಸರ್, ಇದು ಬರೀತಾರಲ್ಲ, ಅದು ಯಾವಾಗ ಈ ಕೋರ್ಟ್ ಮುಖಾಂತರ. ಕೋರ್ಟ್ ಮುಖಾಂತರ ಆಗಬೇಕು. ಈಗ ಒಂದು ಚಾರ್ಜ್ ಶೀಟು ನಿಮಗೂ ಸಿಕ್ಕುತ್ತೆ. ನಾವೊಂದು ಚಾರ್ಜ್ ಶೀಟ್ ಸ್ಟೇಷನ್ಗೂ ತೊಗೊಂಡು ಹೋಗ್ತೇವೆ. ಅದು ಲೀಗಲಾಗಿ ಏನು ಬೇಕೋ ಅದೆಲ್ಲ ಮಾಡ್ತೇವೆ ನಾವು. ಅದು ಒಂದು ಪ್ಯಾರಲರಾಗಿ ಹೋಗುತ್ತೆ ಸರ್. ಅದು ಆಮೇಲೆ ತುಂಬ ಕಷ್ಟ, ಈ ಕೇಸ್ಗಳಲ್ಲಿ ಕಷ್ಟ. ಪಾಪ ಒಳ್ಳೆ ಹುಡುಗ, ಯಾಕೆ ಇದು ಅವನ ಭವಿಷ್ಯನ ಇವರು ಆಟದಲ್ಲಿ ಹಾಳು ಮಾಡಬಾರ್ದು. ಹಾಗಾಗಿ ಹೆಚ್ಚು ಒತ್ತು ಈ ಕಡೆಯಿಂದ ಹೋಗ್ತಾ ಇದೆ. ಹೌದು, ಅದಕ್ಕೆ ಎಲ್ಲರಿಗೂ ಮನವಿನೇ ಮಾಡಿಬಿಟ್ರಲ್ಲ ಸರ್. ಅದೇ ಈಗ ನಾವು ಆಟನೂ ಮಾಡಲ್ಲ, ಆಗಿದೆ ಏನು ಮಾಡಿ ನೋಡ್ತೀವಿ, ಅದೆಲ್ಲ ಪ್ರಶ್ನೆನೇ ಅಲ್ಲ ಇದು. ಅಲ್ಲ, ಹೋರಾಟ ಮಾಡೋದಕ್ಕೆ ಈಗ ಅಸ್ತ್ರ ಸಿಕ್ಕಿದೆ ನಿಮಗೆ. ಬೇಡ, ಆ ಹೋರಾಟ ಬೇಡ. ದೊಡ್ಡ ಅಸ್ತ್ರ ಸಿಕ್ಕಿರೋದು. ನೈತಿಕವಾಗಿ ಗೆದ್ದಿದ್ದೀವಿ. ನೈತಿಕವಾಗಿ ಗೆದ್ದಿದ್ದೀವಿ. ನೋಡಿ ಸರ್, ಈಗ ಮರ್ಯಾದೆ ತೆಗಿಬೇಕು ಅನ್ನೋವಂಥದ್ದೇ ನಮಗಿದಾದರೆ ಪ್ರಯೋಜನ ಏನಿದೆ ಸರ್? ಯಾವ ದ್ವೇಷ ಇದೆ ನಮಗೂ ಅವ್ರಿಗೆ? ಅವರು ನನಗೇ ನೋವಾಗ್ತಾಯಿದ್ದು, ಪ್ರತಿ ಸಾರಿ ಹೇಳ್ತಾ ಇದ್ದೆ, ಅಷ್ಟು ಚೆಂದ ಇರೋ ಮಗನ್ನ ಅವರು ಜೈಲಲ್ಲಿ ಕೂರಿಸ್ಬೇಕು ಅಂದರೆ ಎಷ್ಟು ನೋವು ಅನುಭವಿಸಿದ್ರು. ನಿಮ್ಮ ಹತ್ರನೂ ಮಾತಾಡಲ್ಲ, ನಮ್ಮ ಹತ್ರನೂ ಮಾತಾಡಲ್ಲ ಅಂದರೆ ಒಳಗಡೆ ಅವರು ದಿನಾನೂ ಕೂಡ ಬೆಂದೋಗಿರ್ತಾರೆ. ಅಷ್ಟು ಚೆನ್ನಾಗಿರೋ ಹುಡುಗ ಜೈಲಲ್ಲಿ, ಗೊತ್ತಲ್ಲ ಸರ್ ಜೈಲು ವಾತಾವರಣ ಹೆಂಗಿರ್ತಾರೆ. ನಾನೇ ಎಷ್ಟು ಸಾರಿ ನೊಂದ್ಕೊಂಡಿದ್ದೀನಿ. ನಾನು ಸತ್ಯ ಹೇಳ್ತಾ ಇದ್ದೇನೆ ದೇವ್ರ ಮುಂದೆ. ನಾನು ಬೇಲ್ ಕ್ಯಾನ್ಸಲೇಷನ್ಗೆ ಹೋಗೋದು ಅನ್ನೋದಕ್ಕೆ ನಾನು ಮೊದಲನೇ ಕಂಡೀಷನ್ನೇ ಹೋಗಬೇಡಿ ಅಂತ ಹೇಳಿದ್ದೆ. ಆದರೆ DNA ಮಾಡದಿರೋ ಕಳಿಸ್ಬೇಡಿ ಅಂತ ಹೇಳಿದ್ದೆ ನಾನು.
DNA ಪ್ರಯೋಗಾಲಯಕ್ಕೆ ರಕ್ತ ಹೋಗೋವರೆಗೂ ಬೇಲ್ ಕೊಡಬಾರ್ದು ಅಂತ ಹೇಳಿದ್ದಾನೆ. ಅದು ಇಲ್ಲಿ ರಿಜೆಕ್ಟ್ ಆಯಿತು. ಅಲ್ಲಿ ಸ್ಟ್ರಾಂಗ್ ಇದ್ದೆ ನಾನು, ಅವ್ನು ಕೊಡ್ಕೊಡ್ದು. ಯಾಕಂದರೆ ಈಚೆ ಬಂದ ಮೇಲೆ DNA ಸಂಬಂಧಪಟ್ಟಂಗೆ ಬೇರೆ ರೀತಿ ಮಾಡಿಬಿಟ್ರೆ ಕಷ್ಟ ಆಗ್ತದೆ. ಅವ್ನು ಜೈಲಲ್ಲಿ ಇದ್ದಾಗಲೇ ಬ್ಲಡ್ ತೊಗೋಬೇಕು ನಾವು. ಅದು ನಿಮ್ಗೆ ಗೊತ್ತಿದೆಯಲ್ಲ ಸರ್, ಮ್ಯಾಜಿಸ್ಟ್ರೇಷನ್ ಮುಂದೆ 3 ಜನದ್ದು ತಗೊಂಡು ಅದೊಂದು ಸೀಕ್ರೆಟ್ಗೆ ಕಳಿಸ್ಕೊಡ್ತಾರೆ. ಅದಾಗೋವರೆಗೂ ಸುಮ್ಮನೆ. ಅದಾದ ತಕ್ಷಣ ನೀವು ಬೇಲ್ ಕೊಡಿದ್ದೆ. ಅವರು ಅಲ್ಲ ತಗೊಂಡ್ರು. ಅದು ಹೈಕೋರ್ಟಲ್ಲಿ ತಗೊಂಡ್ರು ಅವರು, ಬೇರೆ ಬೆಂಚಲ್ಲಿ ತೊಗೊಂಡ್ರು. ಅದೇನು ನಮಗೇನು ದೊಡ್ಡದೇನು ಅನಿಸಿಲ್ಲ. ಆಯ್ತು, ನಾನೇ ವಿಶ್ ಮಾಡಿದೆ ಬಂದು ಈಚೆಪ್ಪ. ಈಗಲೂ ನಾನು ಅದೇ ವಿಶ್ ಮಾಡೋದು. ಬೇರೆಲ್ಲ ಲೀಡರ್ಗಳು ನನಗೆ ಅಶೋಕ್ ರೈ ಅವರಿಗೆ ತುಂಬ ಸ್ನೇಹಿತ. ನಾನು ಮಾತಾಡ್ತೀನಿ ಈಗ, ನಾವು ತುಂಬ ಸ್ನೇಹಿತ, ಒಂದು 20 ವರ್ಷ ಸ್ನೇಹಿತರು ನಾವು. ಹೇಳ್ತೀನಿ ಕರೆದು ಮಾತಾಡಿ ಮಾಡಿದ್ರೆ ಒಳ್ಳೆ. ಈಗ ನಿಮಗೆಲ್ಲ ಅನುಭವ ಇದೆ ಸರ್, ನಿಮ್ಮೆಲ್ಲರಿಗೂ ಅನುಭವ ಇದೆ ಸರ್. ಬಡವ್ರಿಗೆ ಹಿಂಗೆ ಆಗಬಾರ್ದು ಸರ್. ಬಡವ್ರ ಮಕ್ಕಳನ್ನು ಈ ಥರ ಎಲ್ಲ ಶೋಷಣೆಗೆ ಒಳಪಡಿಸ್ಬಾರ್ದು. ಆಮೇಲೆ ಒಳಪಡಿಸ್ಕೊಂಡ್ಮೇಲೆ ತಪ್ಪು ಅಂದರೆ ತಿದ್ಕೊಂಡ್ಬಿಡ್ಬೇಕು. ಕ್ಲಿಯರ್. ಅಲ್ಲ, ಇಲ್ಲಿ ತೊಂದರೆ ಆದ್ದು ತಿದ್ದುಕೊಳ್ಳುವಂಥದ್ದು. ಹೌದು ಸರ್. ತಿದ್ಕೊಳ್ತಾ ಇದ್ರೆ ಹಾಂ, ಈ ಮಟ್ಟಕ್ಕೆ ಇರ್ತಾ ಇರಲಿಲ್ಲ, ಈ ಸಮಸ್ಯೆಗಳು ಆಗ್ತಾ ಇರಲಿಲ್ಲ, ಈ ನ್ಯೂಸ್ಗಳು ಬರ್ತಾ ಇರಲಿಲ್ಲ. ಅದು ಸತ್ಯ ಅಲ್ವಾ? ಹೌದಲ್ಲ. ಆಮೇಲೆ ಈಗ ತುಂಬ ಹುಷಾರಿದ್ದಿದ್ರೆ ಫಸ್ಟು ಕಂಪ್ಲೇಂಟ್ ಮಾಡೋದಿಲ್ಲ ಸರ್. ಅವತ್ತೇ ಈಗ ತುಂಬ ಹುಷಾರಿದ್ದರೆ 3 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ 3 ಜನ ಜೈಲಿಗೆ ಹೋಗ್ತಾಯಿದ್ರು. ಅಂದರೆ ಇವ್ರು ಒಳ್ಳೆತನ ಏನು ಅಂತ ಹೇಳೋದು ನಾನು. ಇವ್ರಿಗೆ ಗೊತ್ತೇ ಇಲ್ವಲ್ಲ, ಏನು ಕಾನೂನು ಗೊತ್ತಿಲ್ಲ. ಮೋಸ ಮಾಡೋದು ಹೆಂಗೆ ಅಂತಲೇ ಗೊತ್ತಿಲ್ಲದಿರೋ ಫ್ಯಾಮಿಲಿ ಇದು. ಮೋಸಕ್ಕೆ ಒಳಪಟ್ಟರೆ ವಿನ ಹೆಂಗೆ ಅದನ್ನು ಎದುರಿಸ್ಬೇಕು ಅಂತ ಗೊತ್ತಿಲ್ಲ. ಇಲ್ಲಾಂದರೆ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದನ್ನು ವಾಪಸ್ ತಗೊಂಡು. ಆಮೇಲೆ ಕುಟುಂಬಗಳದ್ದು ಬಡತನ ಲೆಕ್ಕ ಹಾಕ್ಬಾರ್ದು ಸರ್, ಅವ್ರ ನಡವಳಿಕೆಗಳ ಲೆಕ್ಕ, ಅವ್ರು ಹೆಂಗಿದ್ದಾರೆ ಅಂತ ಲೆಕ್ಕ. ಕರೀರಿ ಅವ್ರನ್ನ. ಇವತ್ತು ಅಲ್ಲ, ಸಾಹೇಬರು ಜಗನ್ನಿವಾಸ ಸಾಹೇಬರಿಗೆ ಸ್ವಲ್ಪ ಮುತ್ತನಲ್ಲಿ ಯಾರಿದ ಗೊತ್ತಿಲ್ಲ ಸರ್ ನನಗೆ. ಅವ್ರ ಜೊತೆ ಸಹಪಾಠಿಗಳಿದ್ದಾರಲ್ಲ, ಅವರೆಲ್ಲೋ ದಾರಿ ತಪ್ಪಿಸ್ತಾರ ಅಂತ. ಅಲ್ಲ, ಒಂದು ಹಂತದಲ್ಲಿ ಅವರು ಒಪ್ಕೊಂಡ್ರಲ್ಲ. ಒಪ್ಕೊಂಡಿದ್ದಾರೆ. ಈಗ ಅದಾದ ಸೆಕೆಂಡ್ ಸ್ಟೇಜ್ನಲ್ಲಿ ಮಿಸ್ಫೈರ್ ಆಗಿರೋದಿದ್ದು. ಮೊದಲ ಹಂತದಲ್ಲಿ ಒಪ್ಕೊಂಡಿದ್ದಾರೆ. ಕೋರ್ಟಲ್ಲಿ ಬರೆದಕ್ಕೆ ಪೊಲೀಸ್ ಸ್ಟೇಷನ್ ಬರ್ಕೊಟ್ಟಿದ್ದಾರಲ್ಲ. ಹಾಂ, ಅಲ್ಲ, ಅವ್ರು ಯಾರಾದರೂ ಹೇಳಬೇಕು ಅಂತ. ನನಗೆ ಯಾರಾದ್ರೂ ಹೇಳಿದ್ರೆ ನಾನು ಮಾತಾಡ್ತೇನೆ. ಈ ಸ್ಟೇಜು ನೆಕ್ಸ್ಟ್ ಸ್ಟೇಜು ತಪ್ಪು. ನೆಕ್ಸ್ಟ್ ಸ್ಟೇಜು ಭಾಳ ಕಠಿಣ. ಯಾಕೆ ಸರ್ ಒಂದಿನ ಎಲ್ಲ ಖುಷಿಯಾಗಿ ಮದುವೆ ಮಾಡಬೇಕು, ಜೈರಾಮ್ ಅಂದ್ಬಿಟ್ರೆ ಆಗೋಯ್ತು. ಇಲ್ಲ